ಬರ ಹೆಂಡತಿ ಒಂಚೂರು ಒಟ್ಟ ಬಿಡ್ತಾಳೆ, ಅಡ್ಜಸ್ಟ್ ಮಾಡ್ಕೋ. ಯಾಕೆ ಅಂದ್ರೆ ಕರ್ಮ ಬಿಡಲ್ಲ. ನಿಮ್ಮಪ್ಪ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕೇಳಲ್ಲ ಕರ್ಮ. ಪ್ರತೀಕ್ ನೋಡಿ ನಿಂತ್ಕೊಂಡು ಮಗುನ್ ಕರ್ಕೊಳ್ಳೋದು. ಹಾಯ್ ಬಾಬ್ಲಾ. ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದಾರೆ? ಏನಕ್ಕೆ ಬೇರೆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ ನಿನ್ನ ಮೈ ಮೇಲೆ? ನಾನು ನೋಡ್ಬೇಕಲ್ಲ. ನೋಡ್ತೀನಿ ಬನ್ನಿ, ಮಾಡಿ ಹೊಡಿತೀನಿ. ಕೈಸ್ ಹೊಡಿತೀನಿ ಪ್ರತೀಕ್ಗೆ. ಆದರೆ ಫ್ರೇಮ್ನ ಆನವ್ಗೆ ಇಡ್ತಾ ಇದ್ದೀನಿ ಆಯ್ತಾ. ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾನೆ. ಹೇಯ್, ಏನಕ್ಕೆ ಸುಮ್ಮನೆ ನನಗೆ ಹೆಂಗೆ ಮಾಡೋದು ನೀವು? ಹೊಡೆದಾಕ್ಬಿಡ್ತೀನಿ. ಓ, ಹೇಳಿದ ಮಾತು ಕೇಳಬೇಕು ಮಕ್ಕಳು. ಏನು ಜಿಮ್ಗೆ ಹೋಗಕ್ಕೆ ಟೈಮ್ ಆಯ್ತು ಆಯ್ತಾ? ಆಗಿಲ್ವಾ? ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಾಯ್ ಆನವ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ಆನವ್ಗೆ ಸರ್ಕಲ್ ಡೇ ಇದೆ. ಆನವ್ 1 2 3 ಹೇಳ್ತಾನೆ ನಮಗೋಸ್ಕರ. ಹೇಳಿ ಆನವ್. 1 ಹೇಳು ಹೇಳು ಮಗನೇ. ಕ್ಯಾಮ್ರಾ ತೆಗೆದ್ರೆ ಹೇಳಲ್ಲ ಗೈಸ್, ಪ್ರಾಮಿಸ್ಗು. ಹಾಂ ಸರಿ ಸರಿ. ಇದೊಂದು ಮಾಡ್ತಾನೆ ಯಾವಾಗಲೂ ಮುನ್ನಿಸ್ಕೊಳ್ಳೋದು. ಬನ್ನಿ ಮಗನೇ ಇಲ್ಲಿ ಹೇಳಿ. ಆನವ್ 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 1 2 ಬಾ ಬಾ ಬಾ. ಇವತ್ತು ಸ್ಕೂಲ್ಗೆ ಹೋಗ್ತೀರಾ? ಇವತ್ತು ಸರ್ಕಲ್ ಡೇನಾ ನಿಮಗೆ? ಸರ್ಕಲ್ ಡೇನಾ ನಿಮಗೆ? ಹಾಂ ಹೇಳಿ. ಓ ಹೇಳಿ, ಇಲ್ಲಿ ಹೇಳಿ. 1 ನಾವು ಹೇಳಿ. 1 2 6 ಬೇರೆ ಟೇಬಲ್. ಸುಮ್ಮನೆ 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 ಹೇಳ್ತೀರಾ ಅಷ್ಟೊಂದು ಸಲ? ವಾ ವಾ ವಾ. ನಿಂತ್ಕೊ ನಿಂತ್ಕೊ. ನೋಡಿ ರೀತಿತೇನೆ ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಆಟಾಡೋದು. ಇಲ್ಲಿ ನೋಡಿ. ಸರಿ ಹಾಕೋ ಬೇಗ, ನಾವು ಟೈಮ್ ಆಯ್ತಲ್ಲಮ್ಮ. ಸರ್ಕಲ್ ಏನದು? ಬೇಗ, ಟೈಮ್ ಆಯ್ತು. ಇದು ಟೈಟಾ ಅದು? ನಾವು ಸರ್ಕಲ್. ಎಲ್ಲಿ ಸರ್ಕಲ್ಲು? ಕರೆಕ್ಟ್. ಇವತ್ತು ಸರ್ಕಲ್ ಡೇ ಆನವ್ಗೆ. ಸೊ ಸ್ಕೂಲಿಗೆ ಲೈಟ್ ಆಗಿದೆ. ಬನ್ನಿ ಬನ್ನಿ ಹೋಗೋಣ. ನಮ್ಮಮ್ಮ ಮತ್ತು ಅಪ್ಪು ಆಚೆ ಹೋಗಿದ್ದಾರೆ. ಹೇ ಕಾವ್ ಕಾವ್. ಸೊ ನಾವು ಸ್ಕೂಲ್ಗೆ ಹೊರಟ. ನಾನು ಒಂದಷ್ಟು ಮೊನ್ನೆ ಬಟ್ಟೆಗಳು ತೊಗೊಂಡೆ ಗೊತ್ತಾ. ಅದರಲ್ಲಿ ನೈಟ್ ಡ್ರೆಸ್ಗಳನ್ನ, ನೈಟ್ ಸೂಟ್ಸ್ ಈ ಥರದ್ದು ತೊಗೊಂಡೆ. ಅದೇನೆಂದರೆ ಒಗಿದ್ರೆ ಒಂಥರ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೇ ವಾಶ್ ಮಾಡ್ಕೊತಾ ಇದ್ದೀನಿ ಅದನ್ನು. ಸೊ ಈಗ ಪ್ರತೀಕ್ ಬರೋಷ್ಟೊತ್ತಿಗೆ ವಾಶ್ ಮಾಡಿ ಚೂರ ಕ್ಲೀನ್ ಮಾಡ್ಕೊಬಿಡೋಣ. ಈ ರಾಣಿ ಎದ್ರೆ ಇರೋದು ಇವಾಗ ನನಗೆ. ಅಲ್ಲ, ಒಂದು ವಾರದಿಂದ ಊಟ ಮಾಡ್ದೇನೆ ಈಗ ಹೊಟ್ಟೆಗೆ ಸೇರ್ತೈತಲ್ಲ, ಅದಕ್ಕೆ ಚುಮು ಅಂತ ಐತೆ ಅಂತ. ಅದು ವಾಸನೆಗೆ ಚುಮು ಅಂತ ಐತೆ ನನಗೆ. ಈಗ ಏನು ಟಾಪಿಕ್ ಏನೋ ಮಾತಾಡ್ತಿದ್ದಲ್ಲ, ಮಮ್ಮಿ ಕೇಳ್ತಾ ಇದ್ದೆ. ಈಗ ನನಗೆ ಯಾವ ತರ ಹೆಂಡತಿ ಇರಬೇಕು? 2 ಟೈಪ್ ಆಫ್ ಹೆಂಡತಿ. ನಿನಗೆ 2 ಟೈಪ್ ಆಫ್ ಸೊಸೆ. ಒಂದು ತುಂಬಾ ಒಳ್ಳೆಯವಳಾಗಿರ್ತಾಳೆ, ಆದ್ರೆ ಮನೆತನ ಎಲ್ಲ ಕಾಸಿರಲ್ಲ. ಸೆಕೆಂಡು ಅವು ನಿನ್ ಸೊಸೆ ತುಂಬಾ ಕೆಟ್ಟೊಳಗಿರ್ತಾಳೆ, ಆದ್ರೆ ಹೆವಿ ಕಾಸಿರುತ್ತೆ. ಯಾವ್ದನ್ನ ಚೂಸ್ ಮಾಡ್ತೀಯಾ ಅಂತ ಕೇಳಿದೆ. ನಮ್ಮಮ್ಮ ಇಟ್ಕೊಂಡು ನನಗೆ ಏನಂತ ಮಮ್ಮಿ ಅದಕ್ಕೆ ಉತ್ತರ ಕೊಟ್ಟೆ. ನಾಳೆ ಬರ ಹೆಂಡತಿ ಒಂಚೂರು ಒಟ್ಟ ಬಿಡ್ತಾಳೆ, ಅಡ್ಜಸ್ಟ್ ಮಾಡ್ಕೋ. ಯಾಕೆ ಅಂದ್ರೆ ಕರ್ಮ ಬಿಡಲ್ಲ. ನಿಮ್ಮಪ್ಪ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕೇಳಲ್ಲ ಕರ್ಮ. ಅದೆಲ್ಲೂ ಹೋಗಲ್ಲಪ್ಪ. ಪ್ಲೇಟ್ ತಿರ್ವಾಕೊಂಡು ಅಲ್ಲೇ ಇರ್ತದೆ. ಒಂಚೂರು ಅಯ್ಯೋ ಅನ್ಸಿದ್ರೆ ಅವಾಗ ನೀನು ಅಡ್ಜಸ್ಟ್ ಮಾಡ್ಕೊಂಡು ಮುಚ್ಕೊಂಡು ನಿಮ್ಮಪ್ಪ ಮಾಡಿರೋದನ್ನ ಅನ್ಭೋಗ್ಸ್ಕೊಂತ ಅಂದೆ. ಮಮ್ಮಿ ನೀವೇ ಐಡಿಯಾ ಕೊಡ್ಬೇಡ, ಅವ್ರು ರೆಡಿ ಆಗ್ಬಿಟ್ಟಿರ್ತಾರೆ. ಏಯ್ ನೋ. ಸೊ ನಿನಗೆ ದುಡ್ಡಿದ್ದು ಕೆಟ್ಟವಳಾಗಿದ್ರು ಓಕೆ. ನನ್ನ ಹಣೆ ಬರೋ ನನ್ನ ಟೈಮ್ಗೆ ಇವಾಗ ನನ್ಗೆ ಹೆಂಗ್ ಅನ್ಸ್ತೈತೆ ಅಂದ್ರೆ ದುಡ್ಡು ಇಲ್ದಿರೋಳು ಕೆಟ್ಟೋಳೆ ಸಿಗ್ತಾಳೆ ಅನ್ಸ್ತೈತೆ ನಂಗೆ.
ಹೌದಾ? ಇಲ್ಲ ಏನು ಗೊತ್ತಾ, ದುಡ್ಡು ಯಾವ ಥರ ಕೆಟ್ಟವಳು ಗೊತ್ತಾ, ನಿನಗೆ ಏನು ಶಾಪಿಂಗ್ ಬೇಕು ದುಡ್ಡೆಲ್ಲ ಕೊಡ್ತಾಳೆ ಫುಲ್, ಆಯಿತಾ? ಮಂತ್ಲಿ ನಿನ್ನ ಅಕೌಂಟ್ಗೆ 10 ಲಕ್ಷ ಕೊಡ್ತಾಳೆ. ನನ್ನ ಒಂದು ಮಾತು ಕೇಳಬೇಡ, ನಾನು ಎಷ್ಟು ಜನ ಹುಡುಗರು ಬೇಕಾ ಸಹವಾಸ ಮಾಡ್ತೀನಿ, ಆಯಿತಾ ಅಂತ ಅಂತಾಳೆ, ಆಯಿತಾ? ಓಕೆ ಅಲ್ವಾ? ಆಮೇಲೆ 10 ಲಕ್ಷ ಬಾಬಾ ಕೇಳು, ಅವಳು 10 ಜನ ನಡ್ಕೊಂಡಿದ್ರೆ ಹೋಗ ಮಾತು ಶುಕ್ರವಾರ ಇದೆಲ್ಲ ಮಾಡಿದ್ದು ತಮಾಷೆಗಾಗಿ. ಬಾಬಾ ಮಾಡ್ತಾನೆ ಫೇಸ್ ಕತ್ತಿ ಹಾಕ ನೀನು. ಅಲ್ಲ ನೀವ್ಯಾಕಮ್ಮ ಆ ಸಮಯ ನನ್ನ ಗೊತ್ತಾ ಇದೆ. ಇವ್ರಿಗೊಂದು ನಿಮ್ಗೊಂದು ಇವ್ರಿಗೊಂದು ನಮ್ಮನೆ ಸೊಸೆಗೆ ಯಾಕೆ ಆ ಥರ ಕಷ್ಟ? ನಿಮ್ಮ ಮಗಳೇ ಶ್ರೀಮಂತಿ ಅಲ್ಲ, ಅವಳು ನಂಗೆ ತಕ್ಷಣ ಕೊಡಲ್ಲ, ನೀವೇನು ಯೋಚನೆ ಮಾಡಬೇಡಿ. ಹೊಟ್ಟೆ ಅದು ಉರ್ದೇ ಉರಿತದೆ, ಎಲ್ಲೂ ಹೋಗಲ್ಲ ಕರ್ಮ. ಅಮ್ಮ ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಅವಳು ಮದುವೆ ಆಗೋಳೆ, ಒಂದು ಗಂಡ ಬೇಕು, ಗಂಡದೇ ನೀನೇನೋ ತಗೊಳ್ಳೋ 10 ಲಕ್ಷ ರೂಪಾಯಿ ಅಂತ ಕೊಟ್ಬಿಟ್ಟು ಅವ್ಳು ಖುಷಿ, ಅವ್ಳು ಬಾಳ್ತಾವಳೆ. ಇವ್ನು 10 ಲಕ್ಷ ಈಸ್ಕೊಂಡವನ, ಇವ್ನು ಖುಷಿಯನ್ನು ಬಾಳ್ತಾನೆ. ಜೀವನ ಹಂಗ್ ಬಾಳ ಮೊದ್ಲು ಹಂಗಿದ್ರ ಅದ್ದ ಹೇಗಿರ್ಬೇಕು? ಹಂಗೆ ಇರ್ತೀನಿ. 10 ಲಕ್ಷ ಸುಮ್ಮನೆ ಬರ್ತದೆ, ಸುಮ್ಮನೆ ಇರು. ಆಯ್ತಾ? ಇವನು ಮೋಸ ಮಾಡಲ್ಲ, ಏನು ಮಾಡಲ್ಲ, ದುಡ್ಡು ಇಸ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಸರಿನಾ? ನನ್ನ ಮನೆ ಹಳಿ ಆಗ್ಬಿಡ್ತೀನಿ. ಫುಲ್ ಎಂಟರ್ಟೈನ್ಮೆಂಟ್. ಇಲ್ಲ ನೀವ್ ಹೇಳಿ, ದುಡ್ಡಿದ್ದು ಒಳ್ಳೆ ಹೆಂಡತಿ ಬೇಕಾ, ದುಡ್ಡಿಲ್ದೇನೆ ಅಲ್ಲ ಸರಿ ಇಲ್ಲ ದುಡ್ಡಿಲ್ದೆ ಅಲ್ಲ ಶಾಶ್ವತವಾಗಿರೋದ್ ಬೇಕಾ ಟೆಂಪರರಿ ಬೇಕಾ ಅಂತನ್ನಿ. 21-22 ವರ್ಷದ ಹುಡುಗರು ವಯಸ್ಸಾಗಿರೋ 60 ವರ್ಷ 70 ವರ್ಷದ ಅಜ್ಜಿ ದಿನ ಮದುವೆ ಆಗ್ತಾರೆ ಕಾಸ್ಗೋಸ್ಕರ. ಏನು ಒಂದು 10 ವರ್ಷ 15 ವರ್ಷ ಕಷ್ಟಪಟ್ಬಿಟ್ರೆ ಅವ್ಳು ಸತ್ತೋದ್ಮೇಲೆ ಆಸ್ತಿ ಇಲ್ಲ ನಂದೇ ಅಲ್ಲ. ನಾನು ಇನ್ನೇತಿ ಫಾರಿನ್ ಹೋಗ್ತೀನಿ ಅಂದಿದ್ದು ಆಂಟಿ, ನಾನು ಅದಕ್ಕೆ ಹೋಗೋದು ಫಾರಿನ್ ನಾನು. ಅಲ್ಲ ಅವ್ರ ಮಕ್ಕಳು ಒಳ್ಳೆಯವರು, ನನ್ನ ಹೆಂಡತಿ ಒಳ್ಳೆಯವಳು, ಕಾಸಿಲ್ಲ, ಏನು ಮಾಡೋಕ್ಕೈತದೆ? ಅಮ್ಮ ಅದು ಸುಳ್ಳು. 2 ಪರ್ಮನೆಂಟೇ, 2 ಟೆಂಪ್ರವರಿನೇ, ನಮ್ಮ ಮನ್ಸಿಗೆ ಬಿಟ್ಟಿದ್ದವಲ್ಲ. ಇದು ಮಾಡಿದ್ದು ತಮಾಷೆಗಾಗಿ. ಕುರಿ ಬರ್ಡ್ ಬನ್ನಿ ತಗೊಳ್ಳಿ. ಈಗ ಕರ್ಕೊಂಡ್ಬರ್ಬೇಕು ನಾನು. ಏಯ್ ಏನು ಬಂದಿತ್ತು ನಿಂಗೆ? ಬಂಕಿಂಗ್ ಸ್ಕೂಲ್ ಹಲೋ ಹೇಳ್ಕೊಟ್ಬಿಡು ಅವನಿಗೂ ನಿನ್ನ ಬುದ್ಧಿನೇ. ಏನು ಸುಸ್ತ್ಕೊಂಡಿದ್ಯಾ ಇವತ್ತು? ಆಯ್ತಾ ಇಲ್ಲ, ಜ್ವರ ಬರುತ್ತೆ. ನೆನ್ನೆ ಓಡಾಡ್ಬಿಟ್ಟು ಓಡಾಡಿದ್ದಕ್ಕಲ್ಲ, ದೃಷ್ಟಿ ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ. ಮೈ ಮೇಲೆ ಪ್ರಜ್ಞೆ ಇಲ್ತರ ಥರ ಆಗ್ಬಿಟ್ಟಿದ್ಯಾ. ನೀವು ಬಗ್ರಿ ಮುಳ್ಳಿ ಸಿಗ್ತಾ ಇದೆ. ಇದು ಬಿಟ್ಟೆ ನೋಡಿ. ಹೆಂಗೆ ಮಾಡ್ತೀಯ ಇಂಟರ್ವ್ಯೂ ಹೆಂಗೆ ಮಾಡ್ತೀಯಪ್ಪ? ಶರ್ಟ್ ಟಿ ಶರ್ಟ್ ಹಾಕೊಂಡು ಮಾಡು, ನೀನು ಬೆದರ್ಕೊಂತಾರ ಮೇಲೆ. ಈಗ ಎದುರ್ಕೊಳ್ಳೋದ? ಮುಂಚೆ ತಿಳ್ಕೊತಾ ಇದ್ರಾ? ಮುಂಚೆ ಅಪ್ಪು ಗಿವಿಂಗ್ ಇಂಟರ್ವ್ಯೂ. ಈಗ ಅಪ್ಪು ಹೆಂಗೆ ಇಂಟರ್ವ್ಯೂ ಮಾಡ್ತಾನೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಂ, ಯಾಕಂದ್ರೆ ಅವನು ಹೆಂಗೆ ರೆಡಿ ಆಗಿದ್ದಾನೆ ನೋಡಿ, ಹೋಮ್ಲೆಸ್ ಥರ. ಹಾಂ, ಬಂದ ಇಂಟರ್ವ್ಯೂಗೆ ಕಮೆಂಟ್. ಇವರೇ ಇಂಟರ್ವ್ಯೂ ಮಾಡ್ಕೊಳ್ಳೋರು. ಏನು ಈಗ ಸಾಂಬಾರು ಹೋಗ್ಬಿಟ್ಟಿದ್ದೀರಾ? ಫ್ರೆಶ್ ಆಗಿ ಕಾಣಿಸ್ಬೇಕಲ್ಲ ಇಂಟರ್ವ್ಯೂ ಎಲ್ಲ. ತಲೆಬಸ್ಕೊಂಬರೋದಲ್ವಾ? ಓಕೆ, ಏನದು ಇಂಟರ್ವ್ಯೂ ಬರೋ ಹುಟ್ಟ ಇದು? ಏನು ತಿಂಗಿದ್ದೀರಾ ಸರ್? ಐ ಆಮ್ ವೆರಿ ಗುಡ್ ಸರ್. ಓಕೆ, ಬಟ್ ಏನಿದೆ ಡ್ರೆಸ್ ಈ ಥರ ಮಾಡ್ಕೊಂಡಿದ್ದಾರೆ? ಒಂದು ಇಂಟರ್ವ್ಯೂ ಹೇಗೆ ಹೋಗಬೇಕು ಅನ್ನೋ ಒಂದು ಸರ್, ನಾನು ಹಿಪ್ ಹಾಪ್ ಡ್ಯಾನ್ಸರು. ಓಕೆ, ಸೊ ಅಲ್ಲಿ ಮಕ್ಳಿಗೆ ಹೇಳ್ಕೊಡ್ತೀನಿ, ಹಂಗೆ ಹೇಳ್ಕೊಟ್ಬಿಟ್ಟು ಹಂಗೆ ಬಂದೆ ಸರ್. ಓಕೆ, ಬಟ್ 2 ಕಡೆ ಕೆಲಸ ಮಾಡ್ತೀನಿ ಸರ್. ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ತೀನಿ, ಓಕೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತೀನಿ ಮಕ್ಳಿಗೆ. Actually- ಕೆಲಸ ಇಲ್ಲ ಸರ್, ಅಪ್ಪ ಕೆಲಸ ಕಳ್ಕೊಂಡ್ರು. ಓಕೆ. ಮತ್ತೆ ಅಮ್ಮ ಪಾಪ ಸರ್. Actually, listen. First of all, we don't have bar here because you are, hip-hop dancer, right? Sir, no, sir, I'm very good sir. And I'm not writing any Sir, cinema script here. ಇಲ್ಲ ಸರ್, ನನಗೆ ನಾನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ ಸರ್. ಬರಲ್ಲ, ಅದು ಚೆನ್ನಾಗಿ ಮಾತಾಡ್ತೀನಿ. ಇಲ್ಲ ಸರ್, ಚೆನ್ನಾಗಿ ಮಾತಾಡ್ತೀನಿ. ನನ್ನ ಮಕ್ಕಳೆಲ್ಲ ನನ್ನ ಹೇಳ್ಕೊಡೋ ಮಕ್ಕಳೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ. ಅಲ್ಲ, ನೀವು ಯಾಕೆ ಹಿಂಗೆ ರೆಡಿಯಾಗಿ ಬಂದಿದ್ದೀರಾ ಅಂತ ಕೇಳ್ತಾ ಇರೋದು. ಏನು ಕೇಳ್ತೀವಿ ಅದಕ್ಕೆ ಮಾತ್ರ ಉತ್ತರ ಕೊಡಿ. ಏನು ನಿಮ್ಮ ಹೆಸರು? ಮ್ಯಾಮ್ ನಿತಿನ್. ಲುಕ್ ಅಟ್ ಯು. ಅಲ್ಲಿ ಮಿರರ್ ಇದೆ, ತಿರುಗಿ ನೋಡ್ಕೊಳ್ಳಿ. ಹೀಗಿರ್ತಾರಾ? ವಾವ್, ಚೆನ್ನಾಗಿದ್ದೀನಲ್ಲ ಮ್ಯಾಮ್.
ಅದು ನಿಮಗೆ ಸರ್, ದಿಸ್ ಇಸ್ ನಾಟ್ ದ ವೇ ಯು ಹ್ಯಾವ್ ಟು ಬಿ. ಹೇಳ್ತಾ ಇದ್ರಲ್ಲ ನಿನ್ನ ತಂದೆ ಬಗ್ಗೆ. ಸರ್ ತಂದೆ ಪಾಪನ 30 ವರ್ಷ ಆಗಿದ್ದು ಕಲ್ತಿದ್ದೀವಿ. ಇಲ್ಲ ಸರ್, ಕೆಲಸ ನಾನೇ ದುಡಿಬೇಕು ಸರ್. ಏನಾಯ್ತು ಕೆಲಸಕ್ಕೆ? ಟು ಬಿ ಅ ಡ್ಯಾನ್ಸರ್ ಸರ್, ಬಟ್ ಮನೆ ಪರಿಸ್ಥಿತಿ. ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಬಂದಿದ್ದೀರಾ? ಮೊನ್ನೆ ಬೆಳಗ್ಗೆ ಊಟ ಮಾಡಿದ್ದೆ ಸರ್. ಮೊನ್ನೆ ಬೆಳಿಗ್ಗೆ ಮಾಡಿದ್ದೆ ಸರ್. ತಿಂದೆ ಸಣ್ಣ ಆಗ್ಬಿಟ್ಟಿದ್ದೇನೆ ಸರ್. ಮಾಡಿ ಸರ್. ಸ್ವರ್ಗೋಗಿದೆಯಲ್ಲಪ್ಪ. ಉಫ್ ಅಂದ್ರೆ ಬಿದ್ದೋಗ್ತೀಯ. ಕೆಲಸ ಹೋಗ್ತಾ ಇದ್ರು. ಕೆಲಸ 10 ದಿನದ ಮುಂಚೆ ಕೆಲಸ ಕಳ್ಕೊಂಡೆ ಸರ್. 10 ದಿನದ ಮುಂಚೆ ಚೆನ್ನಾಗಿದೆ ಸರ್. ಈಗ ಹಿಂಗೆ ಆಗ್ಬಿಟ್ಟೆ ಸರ್. ಈಗ ಏನು ಮಾಡೋದು ಮೇಡಮ್? ಸರ್ ಈಗ ಅವ್ರಿಗೆ ಒರಿಜಿನಲ್ ಇಂಟರ್ವ್ಯೂಗೆ ಲೇಟ್ ಆಗ್ತಾ ಇದೆ. ಓಕೆ, ಇರ್ಲಿಪ್ಪ ಇರ್ಲಪ್ಪ. ಹಿಂಗೆಲ್ಲ ಯಾಕೆ ಮಾಡಬೇಕು? ಇಫ್ ಯು ಹ್ಯಾವ್ ಅ ಟ್ಯಾಲೆಂಟ್ ಅಲ್ಲ ಎಬಿಲಿಟಿ, ನಿಮಗೆ ಕೆಲಸ ಸಿಗುತ್ತೆ. ಟ್ಯಾಲೆಂಟ್ ಏನಿದೆ ತೋರಿಸಿ ಸರ್. ನಾನೊಬ್ಬ ಡ್ಯಾನ್ಸರ್. ಏ ಡ್ಯಾನ್ಸರ್ ಇಲ್ಲಿ ಏನು ಪರವಾಗಿಲ್ಲ ಮೇಡಮ್. ಇವ್ರು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹುಡುಗರಿಗೆ ಸ್ಟಾಫ್ಗಳಿಗೆ ಬೇಜಾರಾದಾಗ ಇವ್ರು ಬಂದು ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಹೋಗಿತ್ತು. ಇದು ಅಪ್ಪು ಡ್ಯಾನ್ಸ್ ಅನ್ಸುತ್ತೆ, ಹಿಪ್ ಹಾಪ್ ಡ್ಯಾನ್ಸ್ ಅಲ್ಲ ಅನ್ಸುತ್ತೆ. ಹಿಪ್ ಹಾಪ್ ಮಾಡ್ತೀನಿ ಮ್ಯಾಮ್. ಮಾಡಿ. ನೋಡಿ ಮ್ಯಾಮ್. ಓಕೆ, ಇಂಟ್ರೆಸ್ಟಿಂಗ್ ಅನ್ಸ್ತಾನಲ್ವಾ? ಸಾಲಿನ ಅಷ್ಟು ಕೇಳೋದು ಸರ್. ಬರೀ ಒಂದು 80,000 to 90,000 ಅಷ್ಟೇ ಸರ್ ಕೇಳೋದು. ಬಿಟ್ಟರೆ ₹1 ಕೇಳೋದು ಸರ್. ಈಗ ಆನವ್ನ ಕರ್ಕೊಂಡು ಬರೋದಕ್ಕೆ ನಾವು ಬಂದಿದ್ದೀವಿ. ಹಿಂಗೆ ಮುಂದೆನೇ ನಿಲ್ಲಿಸ್ಬಿಟ್ಟಿದ್ದೀವಿ ನೋಡಿ. ನಾನು ನೋಡಿ ಕೆಳಗಡೆ ಇದೆಯಲ್ಲ, ಹಂಗೆ ಕುತ್ಕೊಂಡು ಅವನ್ನ ಬಂದು ಕರ್ಕೊಂಡು ಬರ್ತೀನಿ. ಪ್ರತೀಕ್ ನೋಡಿ ನಿಂತ್ಕೊಂಡು ಮಗುನ ಕರ್ಕೊಳ್ಳೋದು. ಈ ದಿವಸನೂ ಒಂದಿನ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೌದಾ? Hi, Anav. Hi, Babla. Hi. Hey, circle ಅದು. Oh, wow. ಕುಡಿಯಲಿ. Oh, so good. ಬನ್ನಿ. ಅಬ್ಬಾ, ಆಟ ಆಡ್ಬಿಟ್ಟು ಅವನ ಜೊತೆ. ಆ ಸ್ಟೇಜಿಂದ ಇಲ್ಲಿ ನೋಡಿ ಪಾಪ, ಆ ಸ್ಟೇಜಿಂದ ಈ ಸ್ಟೇಜ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ. ನೀರಾಗಿದೆ ಪಾಪ, ಅವ್ನು ಎತ್ಕೊಬಿಡಿ. ಶೋಭಾ ಸಾಕಾಗುತ್ತೆ ಗೈಸ್. ನನ್ನ ಮಗಳು ನಿನ್ನೆ ಫುಲ್ ಬಾಡಿ ಎಲ್ಲ ನೀಟಾಗಿ ಸರ್ವಿಸ್ ಆಗಿಬಿಟ್ಟು ಫುಲ್ ಬಾಡಿಗೆ ರೆಸ್ಟ್ ಕೇಳ್ತಾ ಇದೆ. ಈ ವರ್ಕೌಟ್ ಮಾಡಿದಾಗ ಬಾಡಿ ರೆಸ್ಟ್ ಕೇಳುತ್ತೆ ಗೊತ್ತಾ, ಆ ಥರ ಫುಲ್ಲು. ಈಗ ರಿಕವರಿ ಮೋಡಲ್ಲಿದೆ ನನ್ನ ಬಾಡಿ. ಆ್ಯಂಡ್ ನೀವೆಲ್ಲರೂ ಸಲೂನ್ದು ಅಡ್ರೆಸ್ ಕೇಳ್ತಾ ಇದ್ರಿ. ಇಟ್ ಈಸ್ 1512 ಸಲೂನ್. ನಿಮಗೆ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. 1512 ಸಲೂನ್. ಇಟ್ಸ್ ಇನ್ ಭರತ್ ನಗರ್, ಉಳ್ಳಾಳಿಂದ ಈ ಕಡೆ ಸೈಡು ಭರತ್ ನಗರ್. ಆಲ್ಸೋ 1512 ಅಫಿಷಿಯಲ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ನೀವು ಅಲ್ಲೂ ಕೂಡ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ಸು, ವಾಟ್ ಎವರ್ ಕ್ವೈರೀಸ್ ಇದೆ, ಕ್ವಶನ್ಸ್ ಇದೆ, ಯು ಕ್ಯಾನ್ ಡೂ ದ್ಯಾಟ್. ಯಾಕಂದರೆ ಇವತ್ತಿನ ಕಮೆಂಟ್ಸಲ್ಲಿ ನಾನು ನೋಡಿದೆ ನೀವು ಕೇಳ್ತಾ ಇರೋದು ಅದರದ್ದು ಸಲೂನ್ದು ಸರ್ವಿಸ್ ಎಲ್ಲ ತೊಗೊಂಡ್ವಿ ಅಲ್ವಾ ನಾವು, ಅದರ ರಿಲೇಟೆಡು. ಆ್ಯಂಡ್ ಅಮೇಯನ ಯಾವಾಗ ರಿಲೀಸ್ ಮಾಡ್ತೀರಾ ಅನ್ನೋದು ಒಂದು ವಿಷಯ. ಅದನ್ನು ನೀವೇ ಡಿಸೈಡ್ ಮಾಡಿದ್ದೀರಾ, ನಾಳೆ ನಾಳಿದ್ದು ಅಂತೆಲ್ಲ. ನಾನು ಡಿಸೈಡ್ ಮಾಡಿಲ್ಲ ಇನ್ನು, ಪ್ರತೀಕು ಡಿಸೈಡ್ ಮಾಡಿದ್ದಾರೆ. ಅವ್ರೇನು ಡಿಸೈಡ್ ಮಾಡಿದ್ದಾರೆ ಇವಾಗ ಡಿಸ್ಕಸ್ ಮಾಡಬೇಕು ಬಂದಮೇಲೆ, ಏನು ಯಾವಾಗ ಮಾಡ್ತೀರಾ ಅಂತ. ಯಾಕಂದರೆ 3 months ಪ್ಲ್ಯಾನ್ ಪ್ರತೀಕ್ ಅವ್ರದ್ದೆ ಅಲ್ವಾ, ಅದಕ್ಕೆ. ಆ್ಯಂಡ್ ಇವತ್ತು ಹೇಗಿತ್ತು ಡೇ ಅಂದರೆ ಥರ ನಿದ್ರೆ ಥರ ಇತ್ತು. ದಟ್ ಈಸ್ ದ ವಿಷಯ.
ಆನವ್ ಮಲಗಿದ್ದಾನೆ, ಅಮೇಯ ಮಲಗಿದ್ದಾಳೆ, ಅಮ್ಮ ರೆಡಿ ಆಗ್ತಾ ಇದ್ದಾರೆ, ಪ್ರತೀಕ್ ಬರೋದಿದೆ ಆ್ಯಂಡ್ ನಂಗೆ ಒಂಚೂರು ಕೆಲಸ ಇದೆ. ಇವತ್ತು ಸಾಟರ್ಡೆ ಸಂಡೇಗೆ ಆನವ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಾ ಇದ್ದೆ. ಈಗ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಚೆನ್ನಾಗಿ ನೀರು ಕುಡಿಯೋಣ ಅಂತ ಎತ್ತಿ ಇಟ್ಕೊಂಡು ಕೂತಿದ್ದೀನಿ. ಆದರೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆಯಾ ಗೊತ್ತಾ ನೀನು? ಅದಕ್ಕೇನು ಇವಾಗ ಅದಕ್ಕೇನು ಅಂತಂದ್ರೆ ನೀನು ಪರ್ಫ್ಯೂಮಲ್ಲಿ ನೋಡ್ಕೊಂಡು ಬಂದ್ಬಿಟ್ರೆ ದೊಡ್ಡ ಜಿಮ್ಮರ. ಏನು ಪರ್ಫ್ಯೂಮ್ ಹೊಡೆದ್ರೆ ಜಿಮ್ಮರ? ಏನು ಹಿಂಗೆ ಹೋಗಿದ ತಕ್ಷಣ ಅದೇ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಹಂಗೆ ಹುಡುಗಿರ ಇವ್ರು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದಾರೆ, ಏನು ಫೀಲ್ಸಾ ಮರಿ? ನೋಡ್ರಿ, ಅಂದರೆ ಹೈಜೀನ್ ಆಗಿರ್ಬೇಕು ಅಂತ ಅಟ್ಲೀಸ್ಟ್ ಒಂಚೂರು ಮೇಂಟೈನ್ ಮಾಡ್ತೀವಲ್ಲ. ಹೊಸ ಪರ್ಫ್ಯೂಮ್ ಅದೇ ಕಿತ್ತೋಗಿರೋ 3 years ಬ್ಯಾಕು ಯಾವುದೋ ಜುಡಿಯೋದು ಹೇಳ್ತದೆ ತಗೊಂಡಿತ್ತು. ಅದೇನಾ? ಏನಕ್ಕೆ ಬೇರೆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ ನಿನ್ನ ಮೈ ಮೇಲೆ? ಇದೆಲ್ಲ ನಿನ್ನ ಕಂಕ ನಾನು ಸಣ್ಣ ಆಗಿದ್ದೀನಿ. ಇದರೇ ನಾನು ಇನ್ಮೇಲಿಂದ ಒಂದು ಪರ್ಫ್ಯೂಮ್ ಕೊಡಿಸ್ತೀನಿ, ಆ ಪರ್ಫ್ಯೂಮ್ ಹಾಕೋಬೇಕು ನೀವು. ಗುಡ್ ಈವ್ನಿಂಗ್ ಆನವ್, ಐ ಲವ್ ಯು ಬಂಗಾರಿ. ಅಮ್ಮ ಹೇಗಿತ್ತು ಇವತ್ತು ಸಾಕಡೆ? ಪ್ರತೀಕ್ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀರಾ? Yes, tell me. ಯು ಲವ್ ಚಾಲೆಂಜಸ್? Yeah, life is challenge. ನಾನು ಕೊಡೋ ಚಾಲೆಂಜ್ ಮಾಡ್ತೀರಾ ಅಂತ ಕೇಳಿ. Yeah, ಪರ್ಸ್ನಲ್ ಎಲ್ಲ ನಾನು ಕೇಳಲಿಲ್ಲ. ನೀನೇ ನಾನು ಬೇಕಲ್ವ ಅದಕ್ಕೆ ಹೇಳಿದ್ದು. ಗೈಸ್ ತುಂಬಾ ಏನೇನೋ ಆಡ್ತಾ ನೀ ಅದಕ್ಕೆ ನಾಚ್ಕೊಂತೀಯ? ಹೋಲಿ ಬಿಡು. ಹಲೋ, ಸೊ ಇವಾಗ ಸ್ಟಾರ್ಟ್ ಆಗ್ತಿದೆ ಗೇಮು, ಚಾಲೆಂಜು. 3, 2, 1 ಗೋ. ಬ್ಯಾಟ್, ಬ್ಯಾಟ್, ಕ್ಯಾಟ್, ಕ್ಯಾಟ್, ಬಾಲ್, ಸೀಸರ್, ಬಾಲ್, ಸೀಸರ, ಚಪ್ಪಲ್, ಓ ಅದಾದ್ಮೇಲೆ ಟಿವಿ, ಟಿವಿ, ಅದಾದ್ಮೇಲೆ ಹ್ಯಾಟ್, ಅದಾದ್ಮೇಲೆ ಪೆನ್, ಹ್ಯಾಟು, ಅದಾದ್ಮೇಲೆ ಬ್ಯಾಂಗಲ್ಸ್, ಅದಾದ್ಮೇಲೆ ಸುಸುರು ಬತ್ತಿ. ಓಕೆ. ಅಪ್ಪ ದೇವ್ರೆ, ಈಗ ಏನಂತ ಬರ್ಕೊಂಡಿದ್ದು, ಏನಂತ ಹೇಳ್ಬೇಕು ನಾನು? ಹೇಳಿ, ನೀವೇ ಹೇಳ್ಬೇಕು. ಇದು ಇಟ್ಕೊಳ್ಳಿ ಫೋನ್ನ, ಪಾಪ ಕೈನೋ ಬಂದ್ಬಿಡ್ತಾ. ಫೋನ್ ಇಟ್ಕೊಂಡು ನೀವೇ ಹೇಳಿ ಯಾವ್ದಾದ್ರು ಏನೇನು ನಾನು ನೋಡ್ತೀನಿ. ಹ್ಞೂ, ನನಗೂ ಮರ್ತೋಗ್ಬಿಟ್ಟಿದೆ, ನಾನು ಗೆಸ್ ಮಾಡಲಾ? ನೀರಿ ಏನಿದು? ಏನಿದು? ನನಗೆ ಗೊತ್ತು, ಫಸ್ಟ್ ನೀವು ಹೇಳಿದೆ ಇದೆಲ್ಲ ಕೇಳಬೇಕು. ಚಾಟ್ GPT ಕೇಳಂಗಿಲ್ಲ ರೀ, ಫೋಟೋ ಅಲ್ಲ ಕಣೆ, ಈ ವಿಡಿಯೋದಲ್ಲಿ ನೋಡಬೇಕು. ಅಯ್ಯೋ ಏನ್ರಿ ಇದು? ಏನಿದು? ನನಗೆ ಗೊತ್ತು, ಹಸು ಹಸು ನೆನ್ಪಂತು ಕೇಳಿದ್ದು. ಇದು ಸುಬ್ಬಿನಾ? ಹ್ಞೂ, ಸುಬ್ಬಿ. ಇದು ನೀನು ಇಷ್ಟು ತಪ್ಪಕ್ಕಿದೆ ಸುಬ್ಬಿ, ನಂಗೆ ಅರ್ಥ ಆಗ್ಬೇಕಲ್ಲ. ನೀವು ಫಸ್ಟ್ ಕೇಳಿದ್ದೆ ನಂಗೆ ನೆನಪಿಲ್ಲ. ಇದೇನಿದು ಅಂತ. ಇದೇನು ಯಪ್ಪ, ಇದೇನಿದು? ಸರಿ, ಸೆಕೆಂಡ್ ಮನ್. ಅದು ಸ್ಲಿಪ್ಪರು. ಇದೇನು? ಅದು ತಟ್ಟೆ. ಇದು ಸೀಸರ್. ಚಪ್ಪಲ್, ಚಪ್ಪಲಿ. ಓ, ಅದು ಇದು ಚಪ್ಪಲಿ ಪಾಪ. ಇದು ಕ್ರೇಯಾನ್ಸು, ಇದು ಹ್ಯಾಂಡು, ಇದು ವಾಚು, ಅದು ಚಾಕ್ಲೇಟು, ಅದು ವೆಸಲ್ಲು, ಬಟ್ಟೆ, ಚಿಲ್ಕ, ಹ್ಞೂ, ಇದು ಗಣಪತಿ. ಇದ್ಯಾವ ಗಣಪತಿ? ಅಷ್ಟು ಅರ್ಜೆಂಟಾಗಿ ಇನ್ನೇನು ಬರೀತಾರೆ. ಇದು ಟಿ ವಿ, ಇದು ಮೌಸು, ಅಲ್ಲ ಏನೋ ಬರೆಯೋದು, ಫಿಶ್ಶು, ಇದು ಫಿಶ್ಶು, ಇದು ಪೆನ್ನು, ಇದು ಬ್ಯಾಂಗಲ್ಸು, ಸುಬ್ಬಿ, ಇದು ಏನೋ ಗೊತ್ತಿಲ್ಲ, ಮರ್ತಾಯ್ತು. ಸ್ವಲ್ಪ ಟೈಮ್ ಕೊಟ್ಟರೆ ಹೇಳ್ಕೊತೀನಿ. ಇದು ಆನವು. ಇದೇನಾ ನಾವು ಹೆಂಗ ಇದು? ಈಗ ಗೊತ್ತಿಲ್ಲ, ನೆನಪಾಯ್ತದೆ. ಆನವು ಅಂತ ಗೀಚ್ಬಿಟ್ಟೆ ಅದನ್ನ. ಇದು ಗ್ಲೌಸು, ಮೂರೇ ಬರಲಿದ್ದು ಗ್ಲೌಸು ನೆನಪಿದೆ. ಇದು ಗೊತ್ತಿಲ್ಲ, ಫಿಶ್ಶು, ಇದು ಆನೆ, ಮಮ್ಮು, ಆನೆ, ಇದು ಬಕೆಟ್, ಅಲ್ಲ ಇದು ಏನೋ ಇದು ಹೇಳ್ತೀನಿ, ಪಾಟು. ಪಾಟ್ ಹಿಂಗಿರುತ್ತೆ, ಗೊತ್ತಿಲ್ಲ, ನನಗೆ ನೆನಪಿದೆ ಅದು ಪಾಟು. ಇದು ವಾಟರ್ ಬಾಟಲು. ಇದು ಏನೋ ಹಾಕ್ಬಿಟ್ಟು ಹಿಂಗೆ ಹಾಕ್ತಾ ಕಣೆ ನೆನಪಾಗ್ಲಿ ಅಂತ ಮರ್ತೋದ್ನಲ್ಲ. ಓಕೆ, ಇದು ನಾಟ್ ಓಕೆ. ಇದು ದಿಂಬು. ಇದು ಮ್ಯಾಟು, ದಿಂಬು ಮ್ಯಾಟು. ಇದು ಗೊತ್ತಿಲ್ಲ. ಇದು ಫಿಂಗರ್ಸು. ಏನದು ಫಿಂಗರ್ಸ್ ಗೊತ್ತಿಲ್ಲ. ಅದೇ
ಇದು ಕ್ಯೂಟ್ ಅದೇನೋ ಬೇರೆ ನೀನು ಏನೋ ಅಂದೆ. ಇದು ಹೆಲಿಕಾಪ್ಟರ್ ಥರ ಐತೆ. ಓಕೆ, ಇದು ನೈಲ್ಸು, ಇದು ಬಿರಿಯಾನಿ ಆ್ಯಂಡ್ ಲಾಸ್ಟ್ ಒಂದು ಸುಸೋಪತಿ. ಪರವಾಗಿಲ್ಲ, ಎಷ್ಟು ನೆನ್ಪಿಟ್ಕೊಂಡಿದ್ದೀನಿ. ನೀನು ಅಷ್ಟು ನೆನ್ಪಿಟ್ಕಾಗುತ್ತಾ? ನೋಡೋಣ. ಫಾಸ್ಟಾಗಿ ಹೇಳ್ಬೇಕು, ನಾನು ತುಂಬ ಸ್ಲೋ ಆಗಿ ಹೇಳಿದೆ. ಇಲ್ಲವ, ನಿನಗೆ ಹೆಂಗೆ ಟಾಸ್ಕು, ಅದು ನನಗೂ ಅದು ಡಬಲ್ ಟಾಸ್ಕ್ ಅದು. ಸರಿ ಕೊಡಿ. ಹೇಳಿ ನಾವು ಚಾಲೆ ಬಿಡುವ. ನಾವು ಮೊದಲೇ ನನಗೆ ಕಾಯ್ಸಿ ಏನು ಗೊತ್ತಾ, ಇಲ್ಲಿ ನಾನೇ ಹೇಳಿದೆ, ಹೇಳೋದನ್ನ ಸ್ಪೀಡಾಗಿ ಹೇಳ್ಬೇಕಾಗಿತ್ತಂತೆ. ಫುಲ್ ಇವಳು ಊಟ ಓಕೆ ನಾನು ಹಿಂಗೆ ಆಟಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಏನಾಗ್ತಿದೆ ಆಮೇಲೆ ನೋಡೋಣ. ನಾವು ಗೇಮ್ ಆಡ್ಕೊಬರ್ತೀವಿ ಬಿಡಿ, ಅವಾಗ ಆಡ್ತಾ ಇರ್ತೀವಿ, ಅವಾಗ ಆಡ್ತಾ ಇರ್ತೀವಿ. ಗೈಸ್ ಪ್ರತೀಕ್ ಏನೋ ಕೇಳ್ತಾ ಇದ್ದಾರೆ, ಏನಂತ ಕೇಳಿ. ಏನು ಕೇಳಿದೆ? ಇವಾಗ ಕೇಳಿದ್ರಲ್ಲ ಹೊಡಿಯೇ ಅಂತ, ಅವ್ರಿಗೆ ಹೊಡಿಬೇಕಂತೆ. ಅವ್ರನ್ನ ಏನಾಯ್ತು ಗೊತ್ತಾ ಗೈಸ್, ನಾನು ಇವಳಿಗೆ ಹೊಡಿಯೋ ಥರ ಡ್ರಾಮಾ ಮಾಡಿದೆ. ಇಲ್ಲಿ ಟೇಬಲ್ ಮೇಲೆ ಹೊಡೆದೆ, ಅವನಿಗೆ ರಿಯಾಕ್ಟ್ ಮಾಡ್ದೆ. ಹ್ಞೂ ಅಂತೆಲ್ಲ ಮಾಮೂಲಿ ಗೊತ್ತಲ್ಲ, ನಿನ್ನೆ ವಿಡಿಯೋದಲ್ಲಿ ನೋಡೋಲ್ಲ, ಆ ಥರ ಎಲ್ಲ ರಿಯಾಕ್ಟ್ ಮಾಡಿದೆ. ಅದು ಅವ್ರ ಅಮ್ಮನ ಮೇಲೆ ಮಾತ್ರನ. ಇಲ್ಲ ನೀ ಎವ್ರಿಬಡಿ ಹೂ ಹೀ ಲವ್ಸ್. ನನ್ನ ಮಗ ನಂತರ ರೀ, ನಾನು ನೋಡ್ಬೇಕಲ್ಲ. ನೋಡ್ತೀನಿ ಬನ್ನಿ, ಮಾಡಿ ಹೊಡಿತೀನಿ. ಯಾಕೆ ಗೈಸ್ ಹೊಡಿತೀನಿ ಪ್ರತೀಕ್ಗೆ, ಆದರೆ ಫ್ರೇಮ್ನ ಆನವ್ಗೆ ಇಡ್ತಾ ಇದ್ದೀನಿ ಆಯಿತಾ. ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾನೆ. ಹೇಯ್, ಏನಕ್ಕೆ ಸುಮ್ಮನೆ ನನಗೆ ಹೆಂಗೆ ಮಾಡೋದು ನೀವು? ಹೊಡೆದಾಕ್ಬಿಡ್ತೀನಿ. ಓ, ಹೇಳಿದ ಮಾತು ಕೇಳಬೇಕು ಮಕ್ಕಳು. ಏನು ಜಿಮ್ಗೆ ಹೋಗೋಕ್ಕೆ ಟೈಮ್ ಆಯ್ತು, ಆಯ್ತಾ ಆಗಿಲ್ವಾ? ಆಯ್ತು ತಾನೇ ಟೈಮು? ಇಲ್ಲ, ಸುಮ್ಮನೆ ಪಾಪ ಈ ಥರ ಹಿಂಗೆ ಮಾಡಬಾರ್ದು ಪಾಪ. ಸುಮ್ಮನೆ ಬಾಬಾ ಸಾರಿ ಪಾಪನೇ ಮಮ್ಮಿ. ಖುಷಿ ಆಯ್ತಾ? ಇಲ್ಲ ಕಣ, ಈ ಸೋ ಸೆನ್ಸಿಟಿವ್ ಪಾಪ. ಅಂದ್ರೆ ಹಂಗಲ್ಲ, ಅವನಿಗೆ ಯಾರನ್ನೂ ಮಾಡಬಾರ್ದು. ಸಾರಿ. ಏನಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಏನಾಗಿದೆ, ಈಶನ್ಗೆ ಆಂಟಿ ಈಶಾ ಕುತ್ಕೋ ಅಂತ ಅಂದ್ರೆ ಆಂಟಿಗೆ ಬಂತು ನೋ ನೋ ಅಂತ ಅಂದಿದ್ದಾನಂತೆ. ಮಕ್ಕಳನ್ನ ಅದಕ್ಕೆ ದೇವ್ರನ್ನೋದು. ಸರಿ ಮಗ್ನೆ, ಐ ಆಮ್ ರಿಯಲಿ ಸಾರಿ ಬಬ್ಬಾ. ಆನವ ಅದು ಆನವಂತೆ ಅದು. ಗೈಸ್, ನಮ್ಮ ಅಮ್ಮಂಗೆ ಪ್ರೀತಿಯಿಂದ ಮಾತಾಡೋದು ಹೇಗೆ ಅಂತ ನಾನು ರೂಢಿ ಮಾಡಿಸ್ತಾ ಇದ್ದೀನಿ. ಅವಾಗಲೇ ಎಷ್ಟು ತೀಟೆ ಮಾಡಿದೆ ಅಂದರೆ ನಮ್ಮಮ್ಮಂಗೆ, ಅಮ್ಮ ಕರಿಯಮ್ಮ ನನ್ನ ಏನು ಪುಟ್ಟ ಮಗಗ ಹಾಲು ಕುಡಿಸು, ಬಾರು ಪುಟ್ಟ. ಗೋಳು ನಾನು ಸ್ವಾಮಿ ಇಲ್ಲ ಬಂಗಾರಮ್ಮ. ಗೈಸ್, ನಾನಿವಾಗ ಒಂದಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊತಿದ್ದೆ ನಮ್ಮ ಅತ್ತೆ ಮಾವನ ಮದುವೆದು. ಸೊ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈವೆಂಟ್ ಅಂದರೆ ಡೆಕೋರೇಷನ್ಸ್ ಎಲ್ಲನೂ ಇಟ್ ಶುಡ್ ಬಿ ಮೋರ್ ಯುನೀಕ್, ಆ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಪ್ರಿಪ್ರೇಷನ್ಸ್ ಇದೆ ನೋಡಿ, ಮಾತಾಡೋಕ್ಕೆ ಬಿಡಲ್ಲ ಗೈಸ್. ನೋಡಿ ವಾಯ್ಸ್ ನೋಡಿ ಇದೆ. ಓ ಇವನು ನೋಡಿ, ಇವನು ಇವತ್ತು ನಾನು ಆ್ಯಕ್ಚುಲಿ ಈವೆಂಟ್ ಅವ್ರನ್ನ ಬುಕ್ ಮಾಡಿದೆ. ಹೌದಾ? ಪಾಪ ನೀ ಹೆಂಗೆ ಕ್ರೇಜಿ ಕಡೆ, ನೀನು ಸಕ್ಕದ ಕೆಲಸ ಮಾಡ್ತೀವಿ ಕಣ. ನಿಜವಾಗ್ಲೂ ಹೇಳ್ತೀನಿ ಗೊತ್ತಾ, ಇವರ ಈ ಥರ ವಿಷಯಗಳಲ್ಲಿ ಇವರ ವೆರಿ ರೆಸ್ಪಾನ್ಸಿಬಲ್. ನೋಡಿ, ಅದು ಸ್ಪೆಸಿಫೈ ಮಾಡಿದ್ರೆ ಈ ಥರ ವಿಷಯಗಳಲ್ಲಿ. ಇಲ್ಲ ನಿಜ, ನಾನು ಹೇಳ್ಬೇಕಲ್ವಾ, ಬಟ್ ಅರೇಂಜ್ಮೆಂಟ್ಸ್ ಏನಮ್ಮ, ನನ್ನ ಯಾರ ಮಗಳು ನಾನು ನೋಡಿ ಸ್ಪೇಡ್ ಮಂತ್ರ ಎಲ್ಲ ಹತ್ತವ್ರೆ ಮೈಕೇನೋ. ಇವತ್ತು ಮಮ್ಮ ಇನ್ನೂ ಜಾಸ್ತಿ ಇವನೊಬ್ಬ ದೊಡ್ಡ ಮನುಷ್ಯ. ಪಪ್ಪನ ಸರಿ ಸಮನ ಕೂತ್ಕೋಬೇಕೇನು. ಕುತ್ಕೋ, ತಟ್ಟೆ ಕೊಡಿ ಮೇಡಮ್. ತಟ್ಟೆ ಒಂದು ಅನ್ನ ಕಳಿಸ್ತೀನಿ ಕಣಮ್ಮ, ಟೈಮ್ ಆಗೋಗಿದೆ. ಸರಿ ಕಳಿಸು, ಇವಾಗ ಸುಮ್ಮನೆ ಕೊಡೋ ತಿನ್ನೋ. ಮತ್ತೆ ಏನು ಪ್ರತೀಕ್ ಸಮಾಚಾರ? ವಾ, ಎಲ್ಲಿ ತೋರಿಸಿ.
ಇರಿ ಅಯ್ಯೋ ತೋರಿಸಿ ಓ ಆನವ್ ಪ್ರೆಗ್ನೆನ್ಸಿ ಹಿಂಗಾಗಿದ್ದಾಳೆ ನೋಡಿ. ಅಪ್ಪ ದೇವ್ರೆ. ಗಂಡು ಮಗು ಅಂದ್ರೆ ಹಿಂಗೆ. ಮೇಯದಲ್ಲಿ ಏನು ಅಷ್ಟೊಂದೇನು ಚೇಂಜಸ್ ಆಗಿದೆ. ನೀವು ಎಷ್ಟು ಚೇಂಜ್ ಆಗಿದ್ದೀರಾ? ಸುಬ್ಬಿ ಸಕ್ಕದಾಗಿ ಹೇಳ್ತಾಳೆ. ಪಾಪ ಎಷ್ಟು ಚೇಂಜ್ ಆಗಿದ್ದಾರಮ್ಮ? ತುಂಬ ಅಂದರೆ ಅದನ್ನು ಕೇಳಲಿಲ್ಲ. ಪ್ರತಿ ಎಷ್ಟು ಚೇಂಜ್ ಆಗಿದ್ದಾರೆ ಪ್ರತಿಕಾಗಿ ಅಲ್ಲ? Really? Thank you. ಈ ಗಣೇಶ್ ಆಗೋದಕ್ಕೆ ಎಷ್ಟು ಕಾಯ್ಬೇಕಾಯ್ತು. ಅರೆ ನಾನು ಅವಾಗೂ ಹೇಳ್ತಿದ್ದೆ ತಾನೇ, ಐ ಡೋಂಟ್ ಲೈಕ್ ದಿಸ್ ಪ್ರತೀಕ್, ಐ ಲವ್ ಗಣೇಶ್. ಇವೆಲ್ಲ ಬರ್ಬೇಕಾಗಿತ್ತು. ಹೆಂಡತಿ ಸಾಕಾಗಿರ್ಲಿಲ್ಲ, ಮಕ್ಕಳು ಬರಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋ ಒಂದಿಗೆ ಸಿಗೋಣ. ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. See you. Good night. Wow. Super.